ವಿ ರೀಚ್ ಯೂಟ್ಯೂಬ್ ಚಾನೆಲಿಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಈ ಚಾನೆಲಲ್ಲಿ ಸಿ ಎ, ಸಿ ಎಸ್, ಸಿ ಎಮ್ ಎ ಈ ಪ್ರೊಫೆಷ್ನಲ್ ಕೋರ್ಸಸ್ಸಿಗೆ ಸಂಬಂಧಪಟ್ಟ ಅಪ್ಡೇಟ್ಸನ್ನು ನಾವು ನಮ್ಮ ಚಾನೆಲಲ್ಲಿ ಕೊಡ್ತಾ ಇರ್ತೇವೆ. ಸೊ ಇದರ ಒಂದು ಬೆನಿಫಿಟನ್ನು ಪಡಿಬೇಕಾದ್ರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸೊ ಈ ಚಾನೆಲನ್ನು ಪ್ರಾರಂಭ ಮಾಡಿದವರು ಯಾರು ಅಂತ ಹೇಳಿದರೆ ವಿ ರೀಚ್ ಅಕಾಡೆಮಿ. ಸೊ ಈ ವಿ ರೀಚ್ ಅಕಾಡೆಮಿ ಹಲವಾರು ವರ್ಷದಿಂದ ಸಿ ಎ, ಸಿ ಎಸ್, ಸಿ ಎಮ್ ಎ ಈ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಆಫ್ಲೈನಲ್ಲಿ ಉಡುಪಿಯಲ್ಲಿ ಕ್ಲಾಸಸ್ಸನ್ನು ನಡೆಸ್ತಾ ಬರುತ್ತಿರುವಂಥ ಒಂದು ಸಂಸ್ಥೆ. ಇನ್ನು ಮುಂದಿನ ದಿನದಲ್ಲಿ ಕ್ಲಾಟ್ ಮತ್ತು ಯು ಎಸ್ ಸಿ ಎಮ್ ಎಯನ್ನು ಕೂಡ ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿರುವಂಥ ಒಂದು ಸಂಸ್ಥೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಿ ಎ ಫೌಂಡೇಶನ್ನ ಬಿಸ್ನೆಸ್ ಲಾಕ್ಕೆ ಸಂಬಂಧಪಟ್ಟ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸ್ ಏನಿದೆ ಅದಕ್ಕೆ ಆನ್ಸರ್ಸ್ ಹೇಗೆ ಬರೆಯುವಂಥದ್ದು ಅಂಥೇಳಿ ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಸೊ ಇವತ್ತು ಈ ವಿಡಿಯೋದಲ್ಲಿ ಕೂಡ ನಾನೀಗ ಒಂದು ಕ್ವಶನನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಇದು ಕಂಪನೀಸ್ ಆ್ಯಕ್ಟಿಗೆ ಸಂಬಂಧಪಟ್ಟ ಒಂದು ಕ್ವಶನ್. ಸೊ ಕ್ವಶನ್ ಏನು ಕೇಳಿದ್ದಾರೆ ಅಂತ ನೋಡುವ. ಎ ಬಿ ಸಿ ಲಿಮಿಟೆಡ್ ಅಂಥೇಳಿ ಒಂದು ಕಂಪನಿ ಇದೆ ಅಂತೆ, ಎ ಬಿ ಸಿ ಲಿಮಿಟೆಡ್. ಸೊ 31st March 2023 ಆ ಡೇಟ್ನ ದಿವಸ ಆ ಕಂಪನಿಯ ಪೇಯ್ಡ್ ಅಪ್ ಕ್ಯಾಪಿಟಲ್ 1 lakh rupees ಉಂಟಂತೆ. ಪೇಯ್ಡ್ ಅಪ್ ಕ್ಯಾಪಿಟಲ್ 1 lakh rupees. ಸೊ 1 lakh rupees ಹೇಗೆ ಅಂತ ಹೇಳಿದರೆ ಆ ಕಂಪನಿ ಹತ್ರ 10,000 ಈಕ್ವಿಟಿ ಶೇರ್ಸ್ ಇದೆ, 10 rupees ಈಚ್, 10 rupees ಈಚ್. ಆ ಎ ಬಿ ಸಿ ಲಿಮಿಟೆಡ್ ಕಂಪನಿಯವರು ಏನು ಮಾಡಿದ್ರು ಅಂತ ಹೇಳಿದರೆ June 2023ಗೆ ಅಂದರೆ ಈ ಇಯರ್ ಎಂಡ್ ಡೇಟಿಂದ ನೆಕ್ಸ್ಟ್ ವಿದಿನ್ 3 monthsನ ಒಳಗಡೆ ಫರ್ದರ್ 10,000 ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡಿದರು. ಫರ್ದರ್ 10,000 ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡಿದರು. ಸೊ ಆ 10,000 ಶೇರ್ಸ್ ಏನು ಅವರು ಇಶ್ಯೂ ಮಾಡಿದ್ದಾರೆ ಅದರಲ್ಲಿ 5,000 ಶೇರ್ಸ್ ಪರ್ಚೇಸ್ ಮಾಡಿದವರು ಯಾರು ಅಂತ ಹೇಳಿದರೆ XYZ ಪ್ರೈವೇಟ್ ಲಿಮಿಟೆಡ್. XYZ ಪ್ರೈವೇಟ್ ಲಿಮಿಟೆಡ್ ಅವರು 5,000 ಶೇರ್ಸ್ ಪರ್ಚೇಸ್ ಮಾಡಿದ್ದಾರೆ. ಆ ಫರ್ದರ್ 10,000 ಶೇರ್ಸ್ ಏನಿದೆ ಅದರಲ್ಲಿ 5,000 ಶೇರ್ಸನ್ನು XYZ ಪ್ರೈವೇಟ್ ಲಿಮಿಟೆಡ್ನವರು ಪರ್ಚೇಸ್ ಮಾಡಿದ್ದಾರೆ. ಸೊ ಈ XYZ ಇದೆ ಅಲ್ವಾ, ಸೊ ಇದು ಹೋಲ್ಡಿಂಗ್ ಕಂಪನಿ ಅಂತೆ. ಯಾವುದರದ್ದು ಹೋಲ್ಡಿಂಗ್ ಕಂಪನಿ? PQR ಪ್ರೈವೇಟ್ ಲಿಮಿಟೆಡ್ನ ಹೋಲ್ಡಿಂಗ್ ಕಂಪನಿ. XYZ ಕಂಪನಿ ಏನಿದೆ ಅದು PQR ಲಿಮಿಟೆಡ್ನ ಹೋಲ್ಡಿಂಗ್ ಕಂಪನಿ. ಅಂದರೆ PQR ಲಿಮಿಟೆಡ್ ಸಬ್ಸಿಡಿಯರಿ ಕಂಪನಿ, XYZ ಹೋಲ್ಡಿಂಗ್ ಕಂಪನಿ. ಸೊ ಈಗ ಯಾವ ಬೇಸಿಸ್ನ ಮೇಲೆ ಹೋಲ್ಡಿಂಗ್ ಮತ್ತು ಸಬ್ಸಿಡಿಯರಿ ಕಂಪನಿ ಬಂದಿರುವಂಥದ್ದು? ಕಂಟ್ರೋಲ್ ಓವರ್ ದ ಕಂಪೋಸಿಷನ್ ಆಫ್ ಇಟ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅಂದರೆ PQR ಲಿಮಿಟೆಡ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಕಂಪೋಸಿಷನನ್ನು ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಯಾವುದು ಉಂಟು ಅಂತ ಹೇಳಿದರೆ XYZ ಕಂಪನಿ ಇದೆ. ಹಾಗಾಗಿ ಅದು ಹೋಲ್ಡಿಂಗ್ ಮತ್ತು ಸಬ್ಸಿಡಿಯರಿ ಕಂಪನಿ ಆಗಿದೆ. ಆದರೆ ಈಗ ಈ PQR ಪ್ರೈವೇಟ್ ಲಿಮಿಟೆಡ್ನವರು ಏನು ಕ್ಲೈಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಎ ಬಿ ಸಿ ಲಿಮಿಟೆಡ್ನ ಸಬ್ಸಿಡಿಯರಿ ಅಂತ. ಅಂದರೆ ಅವರ ವಾದ ಏನಂತ ಹೇಳಿದರೆ XYZ ಲಿಮಿಟೆಡ್ ಎ ಬಿ ಸಿ ಲಿಮಿಟೆಡ್ನ 5,000 ಶೇರ್ಸ್ ಅವರು ಪರ್ಚೇಸ್ ಮಾಡಿದ್ರಿಂದಾಗಿ ಎ ಬಿ ಸಿ ಲಿಮಿಟೆಡ್ XYZ ಇದ್ದು ಸಬ್ಸಿಡಿಯರಿ ಆಯಿತು. ಹಾಗಾಗಿ ಅವರ ಸಬ್ಸಿಡಿಯರಿ ನಾವು ಕೂಡ ಅಂಥೇಳಿ ವಾದ ಮುಂದೆ ಇಡ್ತಿದ್ದಾರೆ. ಸೊ ಈಗ ದಟ್ ಈಸ್ XYZ ಪ್ರೈವೇಟ್ ಲಿಮಿಟೆಡ್ ಎಕ್ಸಾಮಿನ್ ದ ವ್ಯಾಲಿಡಿಟಿ ಆಫ್ PQR ಪ್ರೈವೇಟ್ ಲಿಮಿಟೆಡ್. ಸೊ ಈ PQR ಪ್ರೈವೇಟ್ ಲಿಮಿಟೆಡ್ ಮಾಡ್ತಿರುವಂಥ ಒಂದು ವಾದ ಏನಿದೆ ಅದು ವ್ಯಾಲಿಡ ಇನ್ವ್ಯಾಲಿಡ ಅಂಥೇಳಿ ಎಕ್ಸಾಮಿನ್ ಮಾಡಬೇಕು ನೀವೀಗ. ಹೇಗೆ ಆನ್ಸರ್ ಬರೆಯುವಂಥದ್ದು ಅಂತ. ಸೊ ಡೆಫಿನೆಟ್ಲಿ ಈ ಕ್ವಶನ್ ರಿಲೇಟ್ ಆಗಿರುವಂಥದ್ದು ಕಂಪನೀಸ್ ಆ್ಯಕ್ಟ್ 2013ಗೆ ಸಂಬಂಧಪಟ್ಟ ಹಾಗೆ. ಸೊ ಹಾಗಾದರೆ ನೋಡುವ, ಕಂಪನೀಸ್ ಆ್ಯಕ್ಟ್ 2013ಗೆ ಸಂಬಂಧಪಟ್ಟ ಹಾಗೆ ಲೀಗಲ್ ಪ್ರೊವಿಷನ್ ಬರುವಂಥದ್ದು ಕಂಪನೀಸ್ ಆ್ಯಕ್ಟ್ 2013.
ಕಂಪನೀಸ್ ಆ್ಯಕ್ಟ್ 2013. ಹಾಂ, ಸೊ ಕಂಪನೀಸ್ ಆ್ಯಕ್ಟ್ 2013ನ ಯಾವ ಸೆಕ್ಷನ್ಸ್ ಅಥವಾ ಯಾವ ಒಂದು ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗ್ತದೆ ಅಂತ. ಸೊ ಅದನ್ನು ನೀವು ಫಸ್ಟ್ ಹೈಲೈಟ್ ಮಾಡಬೇಕು ಆನ್ಸರಲ್ಲಿ. ಸೊ ಇಲ್ಲಿ ಅಪ್ಲೈ ಆಗುವಂಥ ಕಾನ್ಸೆಪ್ಟ್ ಯಾವುದಂತ ಹೇಳಿದರೆ, ಒಂದು ಹೋಲ್ಡಿಂಗ್ ಕಂಪನಿ. ಹೋಲ್ಡಿಂಗ್ ಕಂಪನಿ ಅಂತ ಹೇಳಿದರೆ ಏನು ಅಂತ. ಸೊ ಹೋಲ್ಡಿಂಗ್ ಕಂಪನಿ ಅಂತ ಹೇಳಿದರೆ ಕಂಪನಿ ವಿಚ್ ಕಂಟ್ರೋಲ್ಸ್ ದ ಎನದರ್ ಕಂಪನಿ. ಮತ್ತೊಂದು ಕಂಪನಿಯನ್ನು ಕಂಟ್ರೋಲ್ ಮಾಡುವ ಪರಿಸ್ಥಿತಿಯಲ್ಲಿರುವಂಥ ಕಂಪನಿ ಯಾವುದಿದೆ ಆ ಕಂಪನಿಯನ್ನು ನಾವು ಹೋಲ್ಡಿಂಗ್ ಕಂಪನಿ ಅಂತ ಹೇಳಿ ಕರಿತೇವೆ. ಬಟ್ ಈ ಹೋಲ್ಡಿಂಗ್ ಕಂಪನಿ ವರ್ಡ್ ಏನಿದೆ ನಮ್ಮ ಕಂಪನೀಸ್ ಆ್ಯಕ್ಟಲ್ಲಿ ಡಿಫೈನ್ ಮಾಡಿದ್ದಾರೆ. ಸೊ ಯಾವ ಸೆಕ್ಷನಲ್ಲಿ ಡಿಫೈನ್ ಮಾಡಿರುವಂಥದ್ದು? ಸೆಕ್ಷನ್ 2 ಸಬ್ಸೆಕ್ಷನ್ 46. ಸೆಕ್ಷನ್ 2 ಸಬ್ಸೆಕ್ಷನ್ 46. ಹೋಲ್ಡಿಂಗ್ ಕಂಪನಿಯ ಮೀನಿಂಗ್ ಅಥವಾ ಹೋಲ್ಡಿಂಗ್ ಕಂಪನಿಯ ಡೆಫಿನೇಷನ್ ನಿಮ್ಮ ಆನ್ಸರಲ್ಲಿ ಬರಬೇಕು. ಸರಿ, ಅಷ್ಟೇ ಸಾಕಾಗೋದಿಲ್ಲ. ನೆಕ್ಸ್ಟ್ ಸೆಕ್ಷನ್ 2 ಸಬ್ಸೆಕ್ಷನ್ 87 ಸಬ್ಸಿಡಿಯರಿ ಕಂಪನಿಯ ಮೀನಿಂಗ್ ಕೂಡ ಬರಬೇಕು ನಿಮ್ಮ ಆನ್ಸರಲ್ಲಿ, ಅಥವಾ ಸಬ್ಸಿಡಿಯರಿ ಕಂಪನಿಯ ಡೆಫಿನೇಷನ್ ಬರಬೇಕು. ಸಬ್ಸಿಡಿಯರಿ ಕಂಪನಿ ಅಂತ ಹೇಳಿದರೆ ಏನು, ಯಾವಾಗ ಕಂಪನಿ ಸಬ್ಸಿಡಿಯರಿ ಆಗ್ತದೆ ಅದರ ಬಗ್ಗೆಯೂ ಕೂಡ ನಿಮ್ಮ ಆನ್ಸರಲ್ಲಿ ಬರಬೇಕು. ಸೊ 246 ಹೋಲ್ಡಿಂಗ್ ಕಂಪನಿಯ ಬಗ್ಗೆ, 287 ಸಬ್ಸಿಡಿಯರಿ ಕಂಪನಿಯ ಬಗ್ಗೆ ಬರಬೇಕು. ಸೊ ಲೀಗಲ್ ಪ್ರೊವಿಷನ್ ಮುಗೀತಾ ಒಂದು ಕಡೆ. ಸರಿ, ಲೀಗಲ್ ಪ್ರೊವಿಷನ್ ಮುಗೀತು, ಇನ್ನು ಎನಾಲಿಸಿಸ್ ನೋಡುವ. ಈಗ ಎನಾಲಿಸಿಸ್ ಹೇಗೆ ಮಾಡುವಂಥದ್ದು ಅಂತ. ಸೊ ಇಲ್ಲಿ ಇರುವಂಥ ಕಂಪನೀಸ್ 3 ಕಂಪನೀಸ್ ಇದೆ. ಒಂದು ABC ಲಿಮಿಟೆಡ್, ಅದಾದ ನಂತರ XYZ ಲಿಮಿಟೆಡ್, ಅದಾದ ನಂತರ PQR ಲಿಮಿಟೆಡ್. ಹಾಂ, ಸರಿ. ABC ಲಿಮಿಟೆಡ್ನವರದ್ದು 31 ಮಾರ್ಚ್ 2023ಗೆ ಸೊ ಅವರು ಆಲ್ರೆಡಿ 10,000 ಶೇರ್ಸ್ ಇಶ್ಯೂ ಮಾಡಿದರು. ಅವರು 10,000 ಶೇರ್ಸ್ ಇಶ್ಯೂ ಮಾಡಿದರು. ಫರ್ದರ್ ಜೂನ್ 2023ಗೆ ಏನಾಯಿತು ಅಂತ, ಜೂನ್ 23ಗೆ ಫರ್ದರ್ 10,000 ಶೇರ್ಸ್ ಇಶ್ಯೂ ಮಾಡಿದ್ದಾರೆ ಅವರು. ಫರ್ದರ್ 10,000 ಶೇರ್ಸ್ ಅಂದರೆ ಈಗ ಆ ಕಂಪನಿಯ ಟೋಟಲ್ ನಂಬರ್ ಆಫ್ ಶೇರ್ಸ್ 20,000 ಆಗಿದೆ. 20,000. ಸೊ ಈ 10,000 ಶೇರ್ಸಲ್ಲಿ XYZ ಲಿಮಿಟೆಡ್ನವರು 5,000 ಶೇರ್ಸ್ ತಗೊಂಡಿದ್ದಾರೆ. 5,000 ಶೇರ್ಸ್ ಅಂದರೆ ಈ ಲೆಕ್ಕಾಚಾರ ನೋಡುವಾಗ ಏನಾಯ್ತು ಅಂತ ಹೇಳಿದರೆ, ABC ಲಿಮಿಟೆಡಲ್ಲಿ ಇರುವಂಥ ಟೋಟಲ್ 20,000 ಶೇರ್ಸಲ್ಲಿ XYZ ಲಿಮಿಟೆಡ್ನವರು ಅಕ್ವೈರ್ ಮಾಡಿರುವಂಥ ನಂಬರ್ ಆಫ್ ಶೇರ್ಸ್ 5,000. ಅಂದರೆ 25% ಶೇರ್ಸ್ ಮಾತ್ರ ಯಾರ ಕೈಲಿರುವಂಥದ್ದು, ABC ಲಿಮಿಟೆಡ್ನ 25% ಶೇರ್ಸ್ ಮಾತ್ರ XYZ ಲಿಮಿಟೆಡ್ನ ಕೈಯಲ್ಲಿ ಇರುವಂಥದ್ದು. ಸೊ ಅವರು 5,000 ಶೇರ್ಸ್ ಪರ್ಚೇಸ್ ಮಾಡಿದ್ದಾರೆ ಔಟ್ ಆಫ್ 10,000 ಇಶ್ಯೂಡ್ ಬೈ ದಿ ABC ಲಿಮಿಟೆಡ್. ಸೊ ಬಟ್ ಈಗ ಓವರ್ ಆಲ್ ಪೊಸಿಷನ್ ನೋಡುವಾಗ ಏನಾಯಿತು, 20,000 ಶೇರ್ಸಲ್ಲಿ XYZ ಲಿಮಿಟೆಡ್ ಹತ್ರ 5,000 ಶೇರ್ಸ್ ಇದೆ. ಅಂದರೆ 25% ಶೇರ್ಸ್ ಮಾತ್ರ XYZ ಲಿಮಿಟೆಡ್ನ ಕೈಯಲ್ಲಿ ಇರುವಂಥದ್ದು. ಸೊ ಈಗ ಆಲ್ರೆಡಿ ನೀವು ಹೋಲ್ಡಿಂಗ್ ಕಂಪನಿಯ ಮೀನಿಂಗ್ ಬರೆದಿದ್ದೀರಿ, ಸಬ್ಸಿಡಿಯರಿ ಕಂಪನಿಯ ಮೀನಿಂಗ್ ಬರೆದಿದ್ದೀರಿ. ಈಗ ಅದರ ಪ್ರಕಾರ ನೀವು ಡಿಸೈಡ್ ಮಾಡಬೇಕು ಏನಂತ ಹೇಳಿದರೆ, ಈ ಎರಡು ಕಂಪನಿ XYZ ಲಿಮಿಟೆಡ್ ಹೋಲ್ಡಿಂಗ್ ಕಂಪನಿ ಆಗಲಿಕ್ಕೆ ಸಾಧ್ಯ ಉಂಟಾ, ABC ಲಿಮಿಟೆಡ್ ಸಬ್ಸಿಡಿಯರಿ ಕಂಪನಿ ಆಗಲಿಕ್ಕೆ ಸಾಧ್ಯ ಉಂಟಾ ಅಂತ? ಖಂಡಿತ ಇಲ್ಲ. ಯಾಕಂತ ಹೇಳಿದರೆ ಮೆಜಾರಿಟಿ ಶೇರ್ಸ್ ಯಾವ ಕಂಪನಿ ಹೋಲ್ಡ್ ಮಾಡ್ತಾ ಉಂಟ ಮತ್ತೊಂದು ಕಂಪನಿದ್ದು, ಅವಾಗ ಹೋಲ್ಡಿಂಗ್ ಮತ್ತು ಸಬ್ಸಿಡಿಯರಿ ಕಂಪನಿ ಅಂಥೇಳಿ ಬರುವಂಥದ್ದು ನಮ್ಮ ಮೀನಿಂಗ್ನ ಪ್ರಕಾರ, ಡೆಫಿನೇಷನ್ನ ಪ್ರಕಾರ. ಹಾಗಾದರೆ ಏನಾಯಿತು, XYZ ಲಿಮಿಟೆಡ್ ABC ಲಿಮಿಟೆಡ್ನ ಹೋಲ್ಡಿಂಗ್ ಕಂಪನಿ ಅಲ್ಲ, ABC ಲಿಮಿಟೆಡ್ XYZ ಲಿಮಿಟೆಡ್ನ ಸಬ್ಸಿಡಿಯರಿ ಕಂಪನಿ ಅಲ್ಲ. ಹಾಗಾದರೆ ಕನ್ಕ್ಲೂಷನ್ ಏನು, PQR ಲಿಮಿಟೆಡ್ ಏನು ಕ್ಲೈಮ್ ಮಾಡ್ತಾ ಉಂಟು, ಸೊ ನಾವು ABC ಲಿಮಿಟೆಡ್ನ ಸಬ್ಸಿಡಿಯರಿ ಕಂಪನಿ ಅಂತ. That claim is not a valid claim. That claim is not a valid claim. ಬಟ್ ಇಲ್ಲಿ ನಿಮ್ಮ ಆನ್ಸರ್ ಮುಗಿಯುವುದಿಲ್ಲ. ಯಾಕೆ ವ್ಯಾಲಿಡ್ ಕ್ಲೈಮ್ ಆಗುವುದಿಲ್ಲ? 25% ಇದ್ದರೆ ಅದಕ್ಕೂ ಒಂದು ಕಂಪನೀಸ್ ಆ್ಯಕ್ಟಲ್ಲಿ ಮತ್ತೊಂದು ಪ್ರೊವಿಷನ್ ಇದೆ. ಸೊ ಅದು ಯಾವುದಂತ ಹೇಳಿದರೆ
ಸೆಕ್ಷನ್ 2 ಸಬ್ಸೆಕ್ಷನ್ 6 ಅಸೋಸಿಯೇಟ್ ಕಂಪನಿ. ಸೊ ನಿಮ್ಮ ಕನ್ಕ್ಲೂಷನ್ ಆದ ನಂತರ ನೀವು ನಿಮ್ಮ ಆನ್ಸರಲ್ಲಿ ಬರಿಬೇಕು. ಸೊ ಇಲ್ಲಿ XYZ ಲಿಮಿಟೆಡ್ ಏನಿದೆ ಮತ್ತು ABC ಲಿಮಿಟೆಡ್ ಏನಿದೆ, ABC ಲಿಮಿಟೆಡ್ನ ಅಸೋಸಿಯೇಟ್ ಕಂಪನಿ ಅಂಥೇಳಿ XYZ ಲಿಮಿಟೆಡನ್ನು ಕನ್ಸಿಡರ್ ಮಾಡ್ಬೋದು. ಸೊ ಯಾಕೆ ಅಸೋಸಿಯೇಟ್ ಕಂಪನಿ ಅಂಥೇಳಿ ಕನ್ಸಿಡರ್ ಮಾಡ್ಬೋದು? ಸೊ ಯಾಕೆ ಕನ್ಸಿಡರ್ ಮಾಡ್ಬೋದು ಅಂತ ಹೇಳಿದರೆ, ನಾವು XYZ ಲಿಮಿಟೆಡ್ ಈಸ್ ಇನ್ ಎ ಪೊಸಿಷನ್, XYZ Limited is in a position to exercise significant influence over the ABC Limited. ABC Limited ನ ಮೇಲೆ ಸಿಗ್ನಿಫಿಕೆಂಟ್ ಇನ್ಫ್ಲುಯೆನ್ಸನ್ನು ಎಕ್ಸಸೈಸ್ ಮಾಡ್ಬೋದು. ಸಿಗ್ನಿಫಿಕೆಂಟ್ ಇನ್ಫ್ಲುಯೆನ್ಸನ್ನು ಎಕ್ಸಸೈಸ್ ಮಾಡ್ಬೋದು ಅಂತೇಳಿ ಹೇಗೆ ಗೊತ್ತಾಯಿತು? ಅಸೋಸಿಯೇಟ್ ಕಂಪನಿ ಡೆಫಿನೇಷನಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ಕಂಪನಿ ಮತ್ತೊಂದು ಕಂಪನಿಯ 20% ಅಥವಾ ಅದಕ್ಕಿಂತ ಜಾಸ್ತಿ ಶೇರ್ಸನ್ನು ಹೋಲ್ಡ್ ಮಾಡ್ತಾ ಉಂಟಾ, ಅಂಥ ಕಂಪನಿ ಡೆಫಿನೆಟ್ಲಿ ಈಸ್ ಇನ್ ಎ ಪೊಸಿಷನ್ ಟು ಎಕ್ಸಸೈಸ್ ದ ಸಿಗ್ನಿಫಿಕೆಂಟ್ ಇನ್ಫ್ಲುಯೆನ್ಸ್ ಓವರ್ ದ್ಯಾಟ್ ಕಂಪನಿ. ಸೊ ಅಸೋಸಿಯೇಟ್ ಕಂಪನಿಯ ಮೀನಿಂಗ್ ಕೂಡ ಬರಬೇಕು. ಅಂದರೆ ನಿಮ್ಮ ಆನ್ಸರಲ್ಲಿ ಬರಬೇಕಾಗಿರುವಂಥದ್ದು ಏನಂತ ಹೇಳಿದರೆ, ಹೋಲ್ಡಿಂಗ್ ಕಂಪನಿಯ ಮೀನಿಂಗ್, ಸಬ್ಸಿಡಿಯರಿ ಕಂಪನಿಯ ಮೀನಿಂಗ್ ಫಸ್ಟಿಗೆ ಬರಬೇಕು, ಮತ್ತು ಇಲ್ಲಿರುವಂಥ ಸಿಚುವೇಷನನ್ನು ಅನಾಲಿಸಿಸ್ ಮಾಡಬೇಕು. ಸಿಚುವೇಷನನ್ನು ಅನಾಲಿಸಿಸ್ ಮಾಡಿ ಕೊನೆಗೆ ನೀವು PQR ಲಿಮಿಟೆಡ್ನ ಕ್ಲೈಮಿನ ಬಗ್ಗೆ ನೀವು ಬರೀಬೇಕು. PQR ಲಿಮಿಟೆಡ್ನ ಕ್ಲೈಮ್ ವ್ಯಾಲಿಡ ಇನ್ವ್ಯಾಲಿಡ ಅಂತ. ಅದು ಸರಿ ಇಲ್ಲ ಕ್ಲೈಮ್. ಕಂಪನೀಸ್ ಆ್ಯಕ್ಟ್ನ ಪ್ರಕಾರ ಅವ್ರು ಹೇಳ್ತಿರುವಂಥದ್ದು ರಾಂಗ್. ಯಾಕೆ ರಾಂಗ್? ಸೆಕ್ಷನ್ 2 ಸಬ್ಸೆಕ್ಷನ್ 6ನ ಪ್ರಕಾರ ಅದು ಸಬ್ಸಿಡಿಯರಿ ಕಂಪನಿ ಆಗುವುದಿಲ್ಲ. ಎಟ್ ದ ಮೋಸ್ಟ್ ಅದನ್ನೊಂದು ಅಸೋಸಿಯೇಟ್ ಕಂಪನಿ ಅಂಥೇಳಿ ಕನ್ಸಿಡರ್ ಮಾಡ್ಬೋದು ಅಂಥೇಳಿ ಕೊನೆಗೊಂದು ಕನ್ಕ್ಲೂಷನ್ ಬರೆದು ಬಿಡಬೇಕು. ಸೊ ಇದು ಈ ಕ್ವಶನಿಗೆ ನೀವು ಬರಿಬೇಕಾಗಿರುವಂಥ ಆನ್ಸರ್. ಸೊ ಇದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ಡೆಫಿನೆಟ್ಲಿ ನಮ್ಮ ಈ ವಿಡಿಯೋಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದ.